ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನು ಇಲ್ಲಿಗೆ ಹೋಗಿದ್ದೆ, ಊಟಿಗೆ ಹೋಗಿದ್ದಾಗ ಒಂದು ರೂಮ್ ಮಾಡಿದ್ವಿ. ಆ ರೂಮ್ ಪಕ್ಕನೇ ಅವರು ಗಾರ್ಡನ್ಗೆ ಹಾಕಲಿಕ್ಕೆ ಅಂತ ಹೇಳಿ ಒಂದಷ್ಟು ದಾಸವಾಳ, ರೋಸು ಮತ್ತು ಶೋ ಪ್ಲ್ಯಾಂಟ್ಸು, ಹೂವು ಬಿಡೋದು ಎಲ್ಲ ಹಾಕಿದ್ರು. ಅದರಲ್ಲಿ ನನಗೆ ಈ ದಾಸವಾಳ ಗಿಡ ತುಂಬ ಇಷ್ಟ ಆಯಿತು. ನಂಗೆ ನೋಡಿದಾಗಿಂದ ಬರೋವರೆಗೂ ಎಲ್ಲಿ ಮಿಸ್ ಮಾಡಿಬಿಡ್ತೀನೋ ಅಂತ ಕಾಯ್ತಾ ಇದ್ದೆ. ಅದರಲ್ಲಿ ನಾನು ಹೇಳ್ಬಿಟ್ಟು 2 ಗಿಡ ಈಸ್ಕೊಳ್ಳೋಣ, 1 ಗಿಡ ಈಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ತಂಗಿ, ನಮ್ಮ ಅಕ್ಕ ಎಲ್ಲರೂ ನನಗೂ ಒಂದು ಬೇಕು ಅಂದರು. ಸರಿ ಆಯಿತು ಅಂತ ಹೇಳಿ ಒಂದು ಈಸ್ಕೊಳ್ಳೋದಕ್ಕೆ 4 ಗಿಡ ಈಸ್ಕೊಂಡೆ. ಅಕ್ಕಂಗೊಂದು ಕೊಟ್ಟೆ, ತಂಗಿಗೊಂದು ಕೊಟ್ಟೆ, ನಾನು 2 ತೊಗೊಂಡು ಬಂದೆ. ಒಂದು ಪಾಟಲ್ಲಿ ಇಟ್ಕೊಂಡಿದ್ದೆ, ಒಂದು ನೆಲಕ್ಕೆ ಹಾಕಿದ್ದೀನಿ. ಅದು ತುಂಬ ಮಾಮೂಲಿ ಈ ದಾಸವಾಳ ಗಿಡ, ಮಾಮೂಲಿ ದಾಸವಾಳ ಗಿಡ ಥರ ಇದು ಬರಲ್ಲ ಅಷ್ಟೊಂದು. ಈ ಥರ ಇದೆ. ಪಾಟಲ್ಲಿ ಇತ್ತಲ್ಲ, ಇಂಪ್ರೂವ್ ಆಗ್ತಿಲ್ಲ ಯಾಕೋ ಅಂತ ಹೇಳಿಬಿಟ್ಟು ನಾನು ನೆಲಕ್ಕೆ ಹಾಕಿದೆ. ನೆಲಕ್ಕೆ ಹಾಕಿ ಒಂದು 5 ತಿಂಗಳು 6 ತಿಂಗಳು ಆಯಿತು. 5 ತಿಂಗಳಿಂದ ನಾನು ಸರಿಯಾಗಿ ಈ ಕಡೆ ಅಬ್ಸರ್ವ್ ಮಾಡಿರಲಿಲ್ಲ. ಮೊನ್ನೆ ನೋಡಿದ್ರೆ ಫುಲ್ಲು ಬಿಳಿ ರೋಗ ಬಂದು ಹಿಂಗೆ ಬಂದಿದೆ ನೋಡಿ. ಈ ಥರ ಇದೆ, ಈ ಥರ ಆಗಿಬಿಟ್ಟಿದೆ. ಈ ಗಿಡ ನನಗೆ ಬೇಕು ಅಂತಲೇ ಕೇಳಿಬಿಟ್ಟು ಈಸ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಇದನ್ನು ಒಣಗ್ಸೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನೆಲಕ್ಕೆ ಹಾಕಿದ್ದೆಲ್ಲ ಈಗ ಕಿತ್ಕೊಂಡೋಗಿ ಪುನಃ ಅದೆಲ್ಲ ವೈಟ್ದೆಲ್ಲ ಕಟ್ ಮಾಡಿ ಟೆರೆಸಲ್ಲಿ ಪಾಟಲ್ಲೇ ಹಾಕೋಣ ಅಂತ ಹೇಳಿ ಇವತ್ತು ಬಂದೆ. ನೋಡಿ, ಜಾಸ್ತಿ ಬೇರು ಕೊಟ್ಕೊಂಡಿಲ್ಲ. ನಂಗೆ ಒಣಗ್ಸೋಕ್ಕೆ ಇಷ್ಟ ಇಲ್ಲ, ಬರಲಿ ಅಂತ ಹೇಳಿಬಿಟ್ಟು ಇದ್ರೊಳಗಡೆ ಇದೂ ಇಲ್ಲ, ಏನಂದರೆ ಪ್ಲ್ಯಾಸ್ಟಿಕ್ದು ಹಾಕ್ತಾರಲ್ಲ ಅದು ಕೂಡ ಇಲ್ಲ. ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೆ ನಾನು. ಬೇರು ಎಲ್ಲ ಹೊಸದಾಗಿ ಬಂದಿದೆ, ಆದರೆ ಗಿಡ ಮಾತ್ರ ಹೀಗೆ ಇದೆ ನೋಡಿ, ಹೆಂಗಿದೆ ಅಂತ ಇದು. ಅದಕ್ಕೆ ಎಲ್ಲ ಕ್ಲೀನ್ ಮಾಡೋಣ ಇವತ್ತು. ಏನು ಕೆಲಸ ಇದ್ದರೂ ಬಿಡಬಾರ್ದು, ಇದು ಮಾತ್ರ ಬಿಡಲೇಬಾರ್ದು. ಬೇರೆ ಕೆಲಸ ಉಳ್ಕೊಂಡ್ರೆ ಆಮೇಲೆ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಟೆರೆಸಲ್ಲಿ ತೊಗೊಂಡೋಗಿ ಎಲ್ಲ ಕ್ಲೀನ್ ಮಾಡಿ ಒಂದು ಪಾಟ್ ರೆಡಿ ಮಾಡಿದ್ದೀನಿ. ಆ ಪಾಟ್ಗೆ ಇದನ್ನು ಹಾಕಬೇಕು. ಬನ್ನಿ ಟೆರೆಸಿಗೆ ಹೋಗೋಣ. ಬಾಕಿ ಎಲ್ಲ ಕೆಲಸ ಬಿಟ್ಟು ಈಗ ಟೆರೆಸ್ಗೆ ಹೋಗ್ತಾಯಿದ್ದೀನಿ. ಟೆರೆಸ್ಗೆ ಹೋಗೋಣ ಬಾ ಶಿಜಿ, ನಡಿ ಬಾ, ನಡಿ ಹೋಗೋಣ. ನೋಡಿ, ಹೀಗೆ ಇಷ್ಟೊತ್ತಾಯಿತು ಅಂದರೆ ಹೊರಟೇ ಹೋದ, ನನ್ನನ್ನೇ ಬಿಟ್ಬಿಟ್ಟು ಹೀಗೆ ಹೋಗ್ತಾನೆ. ಇದ್ರ ಜೊತೆಗೆ ಇದ್ರದ್ದು ಒಂದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ಅದನ್ನು ಪಾಟ್ಗೆ ಹಾಕಿದ್ದೆ, ಹಿಂಗೆ ಬಂದಿದೆ. ಈಗ ಒಂದು ಸ್ವಲ್ಪ ದೊಡ್ಡ ಪಾಟಿಗೆ ಹಾಕೋಣ ಅಂತ ಹೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. 2 ಗಿಡ, 3 ದಾಸವಾಳ ಗಿಡ ಇದೆ. 3 ದಾಸವಾಳ ಗಿಡನೂ ಈಗ ಹಾಕಬೇಕು. ಆಯಿಲ್ ಕ್ಯಾನು ಇತ್ತಲ್ಲ, ಅದಕ್ಕೆ ಹಾಕಿದ್ದೆ. ಚೆನ್ನಾಗಿ ಬಂದಿದೆ. ನಾನು ಏನೋ ಬೇರೆ ಕಲರ್ ಮಾಡಿದ್ದೆ, ಇದು ಯಾವ ಕಲರ್ ಬಂದಿದೆಯೋ ಗೊತ್ತಿಲ್ಲ, ನೋಡಬೇಕು. ಈ ಪಾಟು ಫುಲ್ಲು ಖಾಲಿ ಇದೆ. ಒಂದು ಗಿಡ ಇತ್ತು, ಫುಲ್ಲು ಒಣಗೋಯ್ತು. ಎಲ್ಲ ರೀಪಾಟ್ ಮಾಡಿ ಮಣ್ಣು ತುಂಬಿಸಿಟ್ಟಿದ್ದೀನಿ. ಈ ಪಾಟ್ಗೆ ಹಾಕ್ಬಿಡ್ತೀನಿ. ಅದು ನೋಡೋಣ. ಈ ಗಿಡ ಹಾಕಿ ಮುಗೀತು. ಈ ಥರ ಖಾಲಿ ಆಯಿಲ್ ಕ್ಯಾನು ಇರುತ್ತಲ್ಲ, ಅದಕ್ಕೆ ಮಣ್ಣು ತುಂಬಿಸಿ ಇಟ್ಕೊಂಡ್ರೆ ಗಿಡ ಮತ್ತು ಕಟ್ಟಿಂಗ್ಸ್ ತಂದಾಗ ನಾವು ಬೇಗ ಹಾಕ್ಕೊಳ್ಬೋದು. ಹಾಗಾಗಿ ನಾನು ಇದಕ್ಕೆ ಪುನಃ ಮಣ್ಣು ತುಂಬಿಸಿ ಇಟ್ಕೊತೀನಿ. ಎಮರ್ಜೆನ್ಸಿಗೆ ನಾವು ತಂದಿರ್ತೀವಲ್ವ, ಅವಾಗ ಎಲ್ಲಾದರೂ ಹೋಗಬೇಕು, ಇಲ್ಲ ಏನೋ ಒಂದು ಹಾಕೋಕ್ಕಾಗಲ್ಲ ಅಂತಂದಾಗ ಸಡನ್ನಾಗಿ ಇದಕ್ಕೆ ಹಾಕ್ಕೋಬೋದು. ಆ ರೀಸನ್ಗೆ ನಾನು ಅದನ್ನು ಹಾಗೆ ಇಟ್ಕೊಂಡಿರ್ತೀನಿ. ಈ ಗಿಡ ಬಂದಾಗ ಎಷ್ಟು, ನೀವೇ ನೋಡ್ತಾ ಇರ್ಬೋದು, ಎಷ್ಟು ಸಣ್ಣ ಕಡ್ಡಿ ಇತ್ತು ಅಂದರೆ ಒಟ್ಟಿನಲ್ಲಿ ಜೀವ ಅಂತೂ ಇತ್ತು, ಹಂಗಿತ್ತು. ಹೋಗುತ್ತೋ ಇಲ್ವೋ, ಬರಲಿ ಚೆನ್ನಾಗಿ ಅಂತ ಅಂದ್ಕೊಂಡು ನೆಟ್ಟೆ. ಇಷ್ಟುದ್ದ ಬಂದಿದೆ. ನಾನು ಮಾಡಿದ್ದು ಎಲೆ ಎಲ್ಲ ಒಂಥರ ಪಿಂಕ್ ಶೇಡು ಇತ್ತು, ಎಲೆ ಕೂಡ ಪಿಂಕ್ ಶೇಡು ಇತ್ತು, ಎಲೆ ಶೇಪು ಕೂಡ ಚೇಂಜ್ ಇತ್ತು. ಆದರೆ ದಾಸವಾಳ ಹೂ ಬಿಟ್ಟಿತ್ತದು. ನಾನು ನೋಡಿದಂಗೆ ಆನ್ಲೈನಲ್ಲಿ ಫೋಟೋದಲ್ಲಿ
ನಾನು ಮಾಡಿದ್ಮೇಲೆ ಈ ಥರ ಬಂದಿದೆ. ಯಾವ ಕಲರ್ ಬರುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಹತ್ರ ಇರೋ ಕಲರ್ಸು ಯಾವುದೂ ಬೇಡ, ಇಲ್ಲದೇ ಇರೋ ಕಲರ್ಸು ಹೂ ಬಿಡಲಿ. ನೋಡಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮಾಡಿರೋದು ಒಂದು, ಅದು ಬಂದಿರೋದೇ ಒಂದಾದರೆ ನನ್ನ ಹತ್ರ ಇಲ್ಲದೇ ಇರೋ ಕಲರ್ ಬರಲಿ ಅಂತ ಅಂದ್ಕೊಂಡು ನಾನು ಈ ಗಿಡನ ನೆಟ್ಟಿದ್ದೀನಿ. ನೋಡೋಣ. ನೆಕ್ಸ್ಟು ಇಲ್ಲಿ ಇದನ್ನು ರಿಪಾರ್ಟ್ ಮಾಡಬೇಕು. ಇದ್ರ ಕತೆ ಅಂತೂ ಏನೇನೋ ಆಗಿಬಿಟ್ಟಿದೆ. ಆಮೇಲೆ ಇಲ್ಲೊಂದು ದಾಸವಾಳ ಗಿಡ, ಇದು ನೆಟ್ಟು ನೆಲಕ್ಕೆ ಸುಮಾರು ದಿನ ಆಗಿತ್ತು. ಸುಮಾರು 1 ವರ್ಷದ ಮೇಲೆ ಆಯಿತು. ಇಷ್ಟೆಷ್ಟು ಉದ್ದ ಬಂದು ಒಣಗೋಗ್ತಾಯಿತ್ತು. ಹೂ ಒಂದು ಬಿಟ್ಟಿಲ್ಲ. ನೋಡೋಣ, ಪಾಟ್ ಖಾಲಿ ಇದೆ ಒಂದು, ಅದಕ್ಕೆ ಹಾಕೋಣ ಅಂತ ತೊಗೊಂಡು ಬಂದಿದ್ದೀನಿ. ಇದೊಂದು ಸದ್ಯಕ್ಕೆ ಈಗ ಹಾಕಬೇಕು. ಇದನ್ನಂತೂ ಬರಲಿ ಅಂತಲೇ ಅಂದ್ಕೊಂಡು 100% ಬರಲಿ, ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡೆ ಹಾಕಬೇಕು. ಅದಂತೂ ನಂಗೆ ತುಂಬ ಇಷ್ಟಪಟ್ಟು ತಂದಿದ್ದೀನಿ. ಯಾವುದೇ ಕಾರಣಕ್ಕೂ ಅದನ್ನು ಒಣಗಿಸೋದು ಬೇಡ ಅಂತ ಅಷ್ಟೇ. ಈಗ ಒಂದು 3 ಪಾಟು ದಾಸವಾಳ ಗಿಡ ಖಾಲಿ ಇದೆ, ಅದಕ್ಕೆ ಹಾಕ್ತೀನಿ. ನೋಡೋಣ. ನೋಡಿ, ಇದನ್ನೆಲ್ಲ ಫುಲ್ಲು ಕತ್ತರಿಲಿ ಎಷ್ಟು ಸಾಧ್ಯನೋ ಅದು ತೆಗಿಬೋದು ಅಷ್ಟು ತೆಗೆದುಬಿಟ್ಟು ಎಲ್ಲ ದೂರ ಹಾಕಬೇಕು. ಇಲ್ಲ ಅಂದರೆ ಇಲ್ಲಿ ಇಟ್ಟಿರೋ ಗಿಡಗಳಿಗೆ ಬಂದ್ಬಿಡುತ್ತೆ. ಹಾಗಾಗಿ ನೀರಲ್ಲಿ ತೊಳಿಬೇಕು, ಇಲ್ಲ ಅಂದರೆ ಈ ರೋಗ ಅಂತೂ ಹೋಗಲ್ಲ. ಇದನ್ನು ಇವಾಗ ನೀರು ಬಿಟ್ಕೊಂಡು ತೊಳೆದು ಬಿಡ್ತೀನಿ. ಎಲ್ಲ ಮಾಡಿದ್ದೀನಿ, ಅದು ಫುಲ್ಲು ಎಲ್ಲ ನೀಟಾಗಿ ತೊಳೆದಿದ್ದೀನಿ, ಇದು ಮಾಡಿದೆ, ಕಟ್ ಮಾಡಿದ್ದೀನಿ. ಅದೆಲ್ಲ ವೈಟ್ದು ರೋಗ ಎಲ್ಲ ತೆಗೆದು ಎಲ್ಲ ಸ್ನಾನ ಮಾಡಿಸ್ದಂಗೆ ಆಯಿತು. ಏನಂದರೆ ಇಷ್ಟಪಟ್ಟು ತಂದಿರ್ತೀವಲ್ಲ, ಅದು ಉಳ್ಕೊಳ್ಳಿ ಅಂತ ಅಷ್ಟೇ. ಬೇರೆ ಗಿಡಕ್ಕೆ ರೋಗ ಅಂಟ್ಕೊಂಡ್ಬಿಡುತ್ತೆ. ಇದು ಜಾಸ್ತಿ ಇದೆ, ಒಂಥರ ಮುಟ್ಟಿದ್ರೆ ಸಾಕು ಒಂಥರ ಅಂಟು ಥರನೂ ಕೂಡ ಇದೆ. ಇದು ಇನ್ನೂ ಒಂದು ಅಲ್ಲುಜ್ಜೋ ಬ್ರಷ್ನಲ್ಲಿ ಉಜ್ಜಿಬಿಟ್ಟು ತೊಳೆದ್ರೆ ಸರಿ, ಚೆನ್ನಾಗಿರುತ್ತೆ. ಇದು ಸರಿ ಹೋಗುತ್ತೆ. ಫೈನಲಿ ಈಗ ಆಗಿದೆ ಇದು. ಈಗ ಇದನ್ನು ನೆಡೋದು ಒಂದೇ, ಎಷ್ಟು ತೊಳೆದ್ರೂ ಇದ್ದೇ ಇರುತ್ತೆ. ನೋಡಿ, ಇಲ್ಲಿದೆ. ನಾನು ಬೇರ್ಗೇನು ನೀರು ಹಾಕಿಲ್ಲ, ಹಾಗೇ ಇದೆ. ಇದನ್ನೆಲ್ಲ ತೊಳೆದು ಈ ರೀತಿ ನೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಡ್ತೀನಿ. ಫೈನಲ್ ಆಗಿ ನೆಟ್ಟು ನೆರಳಲ್ಲಿ ಇಟ್ಟಿದ್ದೀನಿ. ಇದು ಒಂದು ಗಿಡ ಇತ್ತಲ್ಲ, ಇದೂ ಒಂದು ಇದಕ್ಕೆ ಹಾಕಿದ್ದೀನಿ. ಇದು ಬಾತ್ರೂಮ್ದು ಕುತ್ಕೊಂಡು ಸ್ನಾನ ಮಾಡುವಂಥದ್ದು. ಇದು ಹೋಗಿತ್ತು, ಒಡೆದೋಗಿತ್ತು. ಇದನ್ನು ಪಾಟ್ ಗಿಡ ಹಾಕೋಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ನೆರಳಿದೆ ಮೇಲಿಂದ, ಅದು ಹಾಗಾಗಿ ಅಲ್ಲಿಟ್ಟಿದ್ದೀನಿ. ಈಗೆಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸಾರಿ,
ಟೆರೆಸ್ ಬಂದರೆ ಫಸ್ಟು ಕಸ ಗುಡಿಸಿ ಒಂದಿನ ಬಿಟ್ಟು ಒಂದಿನ ಕಸ ಗುಡಿಸ್ಬಿಟ್ಟು ನೀರು ಹಾಕಬೇಕು. ಇಲ್ಲ ಅಂದರೆ ಫುಲ್ಲು ಎಲ್ಲ ಗಲೀಜೆದ್ದೋಗ್ಬಿಡತ್ತೆ. ಅಂದರೆ ಎಲೆ ಎಲ್ಲ ಒಂಥರ ಇದಾಗ್ಬಿಟ್ಟು ಟೆರೆಸ್ಸು ಗಲೀಜಾಗ್ಬಿಡತ್ತೆ. ಹಾಗಾಗಿ ಎಲ್ಲ ಕಸ ಗುಡಿಸಿದ್ದೀನಿ. ಸುಮಾರು ಕತ್ಲೆನೇ ಆಗೋಯ್ತು, ಮೂನೇ ಬಂದುಬಿಟ್ಟಿದೆ, ಚಂದಮಾಮನೇ ಬಂದುಬಿಟ್ಟಿದೆ. ಮಲ್ಲಿಗೆ ಹೂವೆಲ್ಲ ಅರಳ್ತಾ ಇದೆ. ಹಾಗಾಗಿ ಈಗ ನೀರು ಹಾಕ್ಬಿಟ್ಟು ಹೊರಡ್ತೀನಿ. ಎಷ್ಟು ಬಿಟ್ಟಿದೆ, ಕಟ್ ಮಾಡಿರೋದ್ರಿಂದ ಚೆನ್ನಾಗಿ ಚಿಗುರಿ ಹೂ ಬಿಟ್ಟಿದೆ. ನಾಳೆ ದಾಸವಾಳ ಒಂದೇ ಮಗ್ಗಿರೋದು, ಎಲ್ಲೂ ಇಲ್ಲ, ಎಲ್ಲ ಮುಗೀತು. ಇದೊಂದು ಗಿಡ ಮಾತ್ರ ಕಲರ್ ಚೇಂಜ್ ಆಗಲ್ಲ. ಇವಾಗೆಲ್ಲದಕ್ಕೂ ನೀರು ಹಾಕ್ಬಿಟ್ಟು ಹೊರಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.